ವೆಲ್ಕಮ್ ಟು ಗುರುದೇವ್ ಐಎಎಸ್ ಕೆಎಸ್ ಅಕಾಡೆಮಿ. ಗುರುದೇವ್ ಐಎಎಸ್ ಕೆಎಸ್ ಅಕಾಡೆಮಿಯ ಮ್ಯಾಗ್ನಿಫೈ ಪ್ರೋಗ್ರಾಮ್ ಅಲ್ಲಿ ಇವತ್ತಿನ ಕರೆಂಟ್ ಅಫೇರ್ಸ್ ಅಲ್ಲಿ ಜಿಎಸ್ಟಿ 2.0 ವಿಚ್ ಇಸ್ ಇನ್ ನ್ಯೂಸ್. ಸೊ ಜಿಎಸ್ಟಿ ಕೌನ್ಸಿಲ್ ತನ್ನ 56ನೇ ಮೀಟಿಂಗ್ ಅಲ್ಲಿ ಜಿಎಸ್ಟಿಯನ್ನ ರಿಫಾರ್ಮ್ ಮಾಡ್ಲಿಕ್ಕೋಸ್ಕರ ಜಿಎಸ್ಟಿ 2.0 ಅನ್ನುವಂತಹ ಸ್ಲ್ಯಾಬ್ ಅನ್ನ ತಗೊಂಡ್ಬಂದಿದೆ. ಸೊ ಇದರಲ್ಲಿ ಜಿಎಸ್ಟಿ ಕೌನ್ಸಿಲ್ ಅಪ್ರೂವ್ ಮಾಡಿರುವಂತಹ ಲ್ಯಾಂಡ್ ಮಾರ್ಕ್ ರಿಫಾರ್ಮ್ ಅಂತಾನೆ ಇದನ್ನ ಕರಿಬಹುದಾಗತ್ತೆ. ಇದು ಭಾರತದಲ್ಲಿರುವಂತಹ ಇಂಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಗೊತ್ತು, ಅಂಡ್ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ. ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಒಬ್ಬ ಪರ್ಸನ್ ಮೇಲೆ, ಅಂದ್ರೆ ಅವನಿಗೆ ಬರ್ತಿರುವಂತಹ ಇನ್ಕಮ್ ಮೇಲೆ ನಾವೇನ್ ಟ್ಯಾಕ್ಸ್ ಅನ್ನ ಹಾಕ್ತಿವಲ್ವಾ, ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಕರೆದ್ರೆ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ನಾವು ಯಾವ ಪ್ರಾಡಕ್ಟ್ ಅನ್ನ ತಗೊಳ್ತೀವಿ, ಅಂದ್ರೆ ಇದನ್ನ ನಾವು ಇನ್ವಿಸಿಬಲ್ ಟೈಪ್ ಆಫ್ ಟ್ಯಾಕ್ಸ್ ಅಂತಾನೆ ಕರಿಬಹುದಾಗತ್ತೆ. ಯಾವ ಪ್ರಾಡಕ್ಟ್ ಅನ್ನ ತಗೊಳ್ತೀವಿ ಅದಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು MRP ರೇಟ್ ಜೊತೆಯಲ್ಲೇನೆ ಹಾಕಿರ್ತಾರೆ. ಸೊ ಅದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ನಾವು GST ಅಂತ ಹೇಳ್ಬಿಟ್ಟು ಕರಿತೀವಿ. ಇವಾಗ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಇಂಡೈರೆಕ್ಟ್ ಟ್ಯಾಕ್ಸ್ ತುಂಬಾನೇ ಬೇರೆ ಬೇರೆ ರೀತಿಯಲ್ಲಿ ಇರ್ತಿತ್ತು, ಅದನ್ನೆಲ್ಲ ಇವಾಗ ಒಂದೇ ಟ್ಯಾಕ್ಸಿನ ಅಡಿಯಲ್ಲಿ ತಗೊಂಡ್ಬಂದಿದ್ದಾರೆ, ದಟ್ ಇಸ್ ಕಾಲ್ಡ್ GST. ಸೊ ಈಗ ಇದನ್ನ ಸಿಂಪ್ಲಿಫೈ ಇನ್ನೂ ಕೂಡ ಈ ಒಂದೇ ಒಂದು ಟ್ಯಾಕ್ಸ್ ಸಿಸ್ಟಮ್ ನ ಅಡಿಯಲ್ಲಿ ಏನಿದೆ ಅಲ್ಲ, ಇದನ್ನ ಇನ್ನೂ ಕೂಡ ಸಿಂಪ್ಲಿಫೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು 2 ಸ್ಲ್ಯಾಬ್ ಸ್ಟ್ರಕ್ಚರ್ ಅನ್ನ ತಗೊಂಡ್ಬಂದಿದ್ದಾರೆ. 2 ಸ್ಲ್ಯಾಬ್ ಸ್ಟ್ರಕ್ಚರ್ ಅಲ್ಲಿ 5% ಆಫ್ ದ GST ಅಂಡ್ 18% ಆಫ್ ದ GST ಅನ್ನ ನಾವು ನೋಡ್ಬೋದಾಗತ್ತೆ. ಈ 2 ಸ್ಲ್ಯಾಬ್ ಸ್ಟ್ರಕ್ಚರ್ ಅನ್ನ ನಾವು 18% ಆಫ್ ದ GST ಅಂಡ್ 5% ಆಫ್ ದ GST ಈ ರೀತಿಯ ಎರಡು ರೀತಿಯಲ್ಲಿ ನೋಡ್ಬೋದಾಗತ್ತೆ. ಅಂಡ್ ಅಲಾಂಗ್ ವಿತ್ ದಟ್ 40% ಆಫ್ ದ GST ಅನ್ನ ತಗೊಂಡ್ಬಂದಿದ್ದಾರೆ. ಯಾವ್ದು 40% ಆಫ್ ದ GST ಅಂತ ಹೇಳಿದ್ರೆ, ಯಾವ್ದೆಲ್ಲ ಕಾಸ್ಟ್ಲಿ ಗೂಡ್ಸ್ ಇರುತ್ತೆ, ಅಂದ್ರೆ ಲಕ್ಸುರಿಯಸ್ ಗೂಡ್ಸ್ ಇರುತ್ತೆ, ಅಂಡ್ ಯಾವ್ದೆಲ್ಲ ಸಿನ್ ಗೂಡ್ಸ್ ಇರುತ್ತೆ. ಸಿನ್ ಗೂಡ್ಸ್ ಅಂತ ಹೇಳಿದ್ರೆ ಟೊಬ್ಯಾಕೋ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಇದಕ್ಕೆ 40% ಆಫ್ ದ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ ಈಗ ತಂದಿರುವಂತಹ GST ಪ್ರಕಾರ. 2017ರಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದಂತಹ ಈ ಒಂದು GST ಅನ್ನ ಇವಾಗ ಯಾಕೆ ರಿಫಾರ್ಮ್ ನ ಮಾಡಲಾಗ್ತಿದೆ? 8 ಇಯರ್ಸ್ ಆದ್ಮೇಲೆ ಮೊದಲ ಬಾರಿ ಈ ರೆಜಿಮ್ ನ ನಾವು ಸ್ಟ್ರೀಮ್ ಲೈನ್ ನ ಮಾಡ್ತಾ ಇದೀವಿ. ಹಿಯರ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ GST is evolved in India. Along with that, why GST is matter now and how it impacted on Indian economy and Indian society. Firstly, ಎವಲ್ಯೂಷನ್ ಆಫ್ ದ GST ಅನ್ನ ನೋಡಿದ್ರೆ, 2003ರಿಂದ GST ಅನ್ನ ಭಾರತದಲ್ಲಿ ತರಬೇಕು ಅನ್ನುವಂತಹ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಯಾವ ಒಂದು ಕಮಿಟಿ ಅಂಡರ್ ಅಲ್ಲಿ ಇದನ್ನ ಫಸ್ಟ್ ತಗೊಂಡ್ಬರ್ತಾರೆ ಅಂತ ಹೇಳಿದ್ರೆ, ಕೇಲ್ಕರ್ ಕಮಿಟಿಯ ಅಂಡರ್ ಅಲ್ಲಿ. ಸೊ ಕೇಲ್ಕರ್ ಕಮಿಟಿ 2003ರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್, ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಏನೇನಿದೆ ಅದನ್ನ GST ಅಲ್ಲಿ ಮೆನ್ಷನ್ ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿರುತ್ತೆ, ವಿಚ್ ಇಸ್ ಲಿವ್ಡ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಮೇಲೆ ನಾವು ಯಾವ ರೀತಿಯಲ್ಲಿ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ವಿ ಅಲ್ಲ, ಅದನ್ನ GST ಅಂಡರ್ ಅಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ಮೊದಲ ಬಾರಿ 2003ರಲ್ಲಿ ಈ ವಿಷಯವನ್ನ ಡಿಸ್ಕಸ್ ಮಾಡಲಾಗುತ್ತೆ. ನಂತರ 3 ವರ್ಷದ ನಂತರ 2006 ಮತ್ತೆ 2007ರ ಬಜೆಟ್ ಸಮಯದಲ್ಲಿ GST ಅನ್ನ ತರಬೇಕು ಅಂತ ಹೇಳ್ಬಿಟ್ಟು ಪ್ರಪೋಸಲ್ ನ ಇಡ್ತಾರೆ. ಸೊ ಆ ಪ್ರಪೋಸಲ್ ಪ್ರಕಾರ 1 ಏಪ್ರಿಲ್ 2010ರಿಂದ GST ಜಾರಿಗೆ ಬರುತ್ತೆ ಅಂತ ಕೂಡ ಹೇಳಲಾಗತ್ತೆ. ಸೊ ಇಲ್ಲಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ ನಂತರ 2009ರಲ್ಲಿ ಫಸ್ಟ್ ಪೇಪರ್ ಅನ್ನ ಡಿಸ್ಕಷನ್ ನ ಮಾಡಲಾಗುತ್ತೆ GST ಮೇಲೆ. ಸೊ ಪೇಪರ್ ನ ಡಿಸ್ಕಷನ್ ಮಾಡಿದ್ಮೇಲೆ ಪ್ರಪೋಸಲ್ ನ ತಗೊಂಡ್ಬರ್ತಾರೆ, ರಿಲೀಸ್ ಮಾಡಿಬಿಟ್ಟು ಪ್ರಪೋಸಲ್ ನ ತರ್ತಾರೆ GST ಅನ್ನ ತಗೊಂಡ್ಬರೋದಕ್ಕೆ. ಸೊ ನೆಕ್ಸ್ಟ್ 2011ರಲ್ಲಿ 115th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡೋ ಮೂಲಕ GST ಅನ್ನ ತರಬೇಕು ಅಂತ ಹೇಳ್ಬಿಟ್ಟು ಹೇಳಲಾಗತ್ತೆ. ಬಟ್ ಅವಾಗ್ಲೂ ಕೂಡ GST ಭಾರತದಲ್ಲಿ ಜಾರಿಗೆ ಬರೋದಿಲ್ಲ. ನಂತರ 2011ರಲ್ಲಿ ಕೊಟ್ಟಂತಹ ಬಿಲ್ 115th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಅಲ್ವಾ, ಇದನ್ನ ಸ್ಕ್ರೂಟಿನಿ ಮಾಡಲಾಗುತ್ತೆ. ಸೊ ಸ್ಕ್ರೂಟಿನಿ ಏನಕ್ಕೆ ಅಂತ ಹೇಳಿದ್ರೆ, ಡೀಪ್ ಅನಾಲಿಸಿಸ್, ಡೀಪ್ ಡಿಸ್ಕಷನ್ ಅಂಡ್ ಅದ್ರಲ್ಲಿ ಏನಾದ್ರು ಚೇಂಜಸ್ ಬೇಕಾ, ಇದಕ್ಕೋಸ್ಕರ ಸ್ಕ್ರೂಟಿನಿಯನ್ನ ಮಾಡಲಾಗುತ್ತೆ. ಇದಕ್ಕೆ 3 ಕಮಿಟೀಸ್ ಗಳನ್ನ ಕೂಡ ಫಾರ್ಮ್ ಮಾಡಲಾಗುತ್ತೆ. ನೆಕ್ಸ್ಟ್ ಅಗೈನ್ ಮಲ್ಟಿಪಲ್ ಇಂಡೈರೆಕ್ಟ್ ಟ್ಯಾಕ್ಸ್ ನ ರಿಮೂವ್ ಮಾಡಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಸಿಸ್ಟಮ್ ನ ತರಬೇಕು ಅಂತ ಹೇಳಿ 2014ರಲ್ಲಿ ಒಂದು 122nd ಕಾನ್ಸ್ಟಿಟ್ಯೂಷನಲ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ 2014ರಲ್ಲಿ ಏನ್ ಏಮ್ ಅನ್ನ ಇಟ್ಕೊಳ್ತಾರೆ,
ಒನ್ ನೇಷನ್ ಒನ್ ಟ್ಯಾಕ್ಸ್ ಸಿಸ್ಟಮ್ ಅನ್ನುವಂತಹ ಒಂದು ಇಂಟೆನ್ಷನ್ ನ ಇಟ್ಕೊಂಡ್ಬಿಟ್ಟು ಎಷ್ಟನೇ ಬಿಲ್ ಅನ್ನ ರಿಲೀಸ್ ಮಾಡ್ತಾರೆ, 122nd ಕಾನ್ಸ್ಟಿಟ್ಯೂಷನಲ್ ಬಿಲ್ ಅನ್ನ ತಗೊಂಡ್ಬರ್ತಾರೆ, ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ಬಿಲ್ಲು 122nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲು 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಯಾವಾಗಾಯ್ತು, ಪ್ರೆಸಿಡೆಂಟ್ ಅಸೆಂಟ್ ಸಿಕ್ಕ ಮೇಲೆ ಆಕ್ಟ್ ಆಯ್ತು. ಸೊ 101ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟಿನ ಮೂಲಕ GST ಅನ್ನ ತರಲಾಗುತ್ತೆ. 2017ರಿಂದ ಇದು ಜಾರಿಗೆ ಕೂಡ ಬರುತ್ತೆ. ಸೊ ಫೈನಲಿ 2017 GST ಅನ್ನ ಅಕ್ರಾಸ್ ದ ಕಂಟ್ರಿ ಇಂಟ್ರೊಡ್ಯೂಸ್ ಮಾಡಿ ಎನ್ಫೋರ್ಸ್ ಕೂಡ ಮಾಡ್ಲಾಗತ್ತೆ. ಸೊ ಇದು ನಮ್ಗೆ GST ಯಾವ ರೀತಿಯಲ್ಲಿ ಬೆಳ್ಕೊಳ್ತಾ ಬಂತು, ಫೈನಲಿ ನಾವ್ ಯಾವ ತರ ಅಪ್ರೋಚ್ ನ ತಗೊಂಡ್ವಿ ಅಂತ. ಸೊ ಇದು ಯಾವಾಗ ನಾವು GST ತರ್ತೀವಿ, 4 ಸ್ಲ್ಯಾಬ್ ಸಿಸ್ಟಮ್ ನ ತರ್ತಾರೆ. ಒಂದು 5%, 12%, 18%, 28%. ಅದ್ರ ಜೊತೆಗೆ ಸೆಸ್ ಕೂಡ ಇರುತ್ತೆ. ನೆಕ್ಸ್ಟ್ ಈ GST ಅನ್ನ ತಂದ ಮೇಲೆ GST ಕೌನ್ಸಿಲ್ ನ ಕೂಡ ತರ್ತಾರೆ. GST ಕೌನ್ಸಿಲ್ ನ ಆರ್ಟಿಕಲ್ 279A ಅಂಡರ್ ಅಲ್ಲಿ ತರಲಾಗುತ್ತೆ. ಸೊ ಆರ್ಟಿಕಲ್ ನೆನಪಿರ್ಲಿ, ಕೇಳುವಂತಹ ಚಾನ್ಸಸ್ ಇರುತ್ತೆ. ಆರ್ಟಿಕಲ್ 279A ಅಂಡರ್ ಅಲ್ಲಿ GST ಕೌನ್ಸಿಲ್ ಅನ್ನ ತರಲಾಗುತ್ತೆ. ಸೊ ಇದರಲ್ಲಿ ಬರೀ ಸೆಂಟರ್ ಮಾತ್ರ ಇರೋಲ್ಲ, ಇಟ್ ಇಸ್ ಎ ಜಾಯಿಂಟ್ ಕಮಿಟಿ ಆಫ್ ಸೆಂಟರ್ ಅಂಡ್ ಸ್ಟೇಟ್. ಫಿನಾನ್ಸ್ ಮಿನಿಸ್ಟರ್ ಇದರ ಪ್ರೆಸಿಡೆಂಟ್ ಅಥವಾ ಇದನ್ನ ಹೆಡ್ ಮಾಡ್ತಾರೆ. ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಇದನ್ನ ಚೇರ್ ಮಾಡ್ತಾರೆ. ನೆಕ್ಸ್ಟ್, ವೈ ರಿಫಾರ್ಮ್ಸ್ ನೀಡೆಡ್ ಆಫ್ಟರ್ 8 years ಆಫ್ ಇಂಟ್ರೊಡಕ್ಷನ್ ಆಫ್ GST. ಸೊ ಯಾಕೆ ಬೇಕು GST ನ ಈಗ ರಿಫಾರ್ಮ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲನೇದಾಗಿ ರಿಡ್ಯೂಸ್ ಟ್ಯಾಕ್ಸ್ ಬರ್ಡನ್ ಆನ್ ಕಾಮನ್ ಮ್ಯಾನ್. ಇಲ್ಲಿ 18%, 5%, 28% ಇಷ್ಟು GST ಅಂದ್ರೆ ಟ್ಯಾಕ್ಸ್ ಕಾಮನ್ ಪೀಪಲ್ ಮೇಲೆ ಬೀಳ್ತಾ ಇದೆ. ಈವನ್ ದೋ ಅವರ ಇನ್ಕಮ್ ಲೆವೆಲ್ ಜಾಸ್ತಿ ಇಲ್ಲ ಅಂತಂದ್ರೂ ಕೂಡ ದೇ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ವಿತೌಟ್ ದೇರ್ ಆನ್ಯುಯಲ್ ಇನ್ಕಮ್. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಕಾಮನ್ ಪೀಪಲ್ ಮೇಲೆ ಇರುವಂತಹ ಟ್ಯಾಕ್ಸ್ ಬರ್ಡನ್ ಅನ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ ಈಗ ಹೊಸ GST ರಿಫಾರ್ಮ್ ಮಾಡ್ಲೇಬೇಕಾಗಿತ್ತು. ನಂತರ ಆಟೋಮೇಟೆಡ್ ರೀಫಂಡ್ಸ್ ಮತ್ತೆ ರಿಜಿಸ್ಟ್ರೇಷನ್ ನ ತಂದು ವರ್ಕಿಂಗ್ ಕ್ಯಾಪಿಟಲ್ ಇಶ್ಯೂ ಅನ್ನ ಅಲಾಂಗ್ ವಿತ್ ಬಿಸ್ನೆಸ್ ಎಫಿಷಿಯನ್ಸ್ ನ ಹೆಚ್ಚು ಮಾಡೋಕ್ಕೂ ಕೂಡ ಈ GST ರಿಫಾರ್ಮ್ ನಮಗ್ ಬೇಕಾಗಿರುತ್ತೆ. ಆಟೋಮೇಟೆಡ್ ರೀಫಂಡ್ಸ್ ಮತ್ತೆ ರಿಜಿಸ್ಟ್ರೇಷನ್ ನ ಸಿಂಪ್ಲಿಫೈ ಕೂಡ ಮಾಡ್ಲಾಗ್ತಿದೆ ಇದರಿಂದ. ಜೊತೆಗೆ ಟೊಬ್ಯಾಕೊ ಪ್ರಾಡಕ್ಟ್ಸ್ ಗಳನ್ನ ಬಿಟ್ಬಿಟ್ಟು 22 ಸೆಪ್ಟೆಂಬರ್ 2025ರಿಂದ ಈ GST ರಿಫಾರ್ಮ್ ತಂದಿರುವಂತಹ ಚೇಂಜಸ್ ಅನ್ನ ಜಾರಿಗೆ ತರಲಾಗ್ತಿದೆ. ಸೊ ವೈ ವಿ ನೀಡ್ GST ರಿಫಾರ್ಮ್ ಅನ್ನೋದು ಗೊತ್ತಾಯ್ತು, ಕರೆಕ್ಟ್ ಅಲ್ಲ? ಸೊ ನೆಕ್ಸ್ಟ್ ಏನು ಕೀ ಹೈಲೈಟ್ GST ರಿಫಾರ್ಮ್ ಅಂಡ್ ಇದರಲ್ಲಿ ಒಂದು ಮಾತನ್ನ ನಾವು ನೆನ್ಪಿಡ್ಕೊಬೇಕು, ಬಿಕಾಸ್ ಇದನ್ನ ನಾವು ಮೇನ್ಸ್ ಅಲ್ಲಿ ಬರೀಬಹುದು, ಕನ್ಕ್ಲೂಷನ್ ಅಲ್ಲಿ ಕೂಡ ನಾವು ಯೂಸ್ ಮಾಡಬಹುದು, ಎಸ್ಸೆ ರೈಟಿಂಗ್ ಅಲ್ಲಿ ಕೂಡ ಯೂಸ್ ಮಾಡಬಹುದು, ಈವನ್ PSI ಎಕ್ಸಾಮ್ ನ ಎಸ್ಸೆ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡಬಹುದು. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈ ರಿಫಾರ್ಮ್ ಅನ್ನ ಪ್ರೋ ಪೀಪಲ್ ಮೂವ್ ಅಂತ ಹೇಳಿ ಕರೆದಿದ್ದಾರೆ. He also said that it benefits farmers, MSMEs, middle class people and women and other sector in the economy ಅಂತ ಕೂಡ ಹೇಳಿದ್ದಾರೆ. ಇದ್ರ ಜೊತೆಗೆ ಯೂತ್ಸ್ ಗಳ ಡೆವಲಪ್ಮೆಂಟ್ ಗೂ ಕೂಡ ಈಗ ಮಾಡಿರುವಂತಹ ರಿಫಾರ್ಮ್ ಹೆಲ್ಪ್ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದನ್ನ ನೀವು ಕನ್ಕ್ಲೂಷನ್ ಅಲ್ಲಿ ಆನ್ಸರ್ ರೈಟಿಂಗ್ ಅಥವಾ ಎಸ್ಸೆ ರೈಟಿಂಗ್ ಅಲ್ಲಿ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಕೀ ಹೈಲೈಟ್ಸ್ ಏನು, ಈ ರಿಫಾರ್ಮ್ ನ ತಂದಿದಾರಲ್ವಾ, ಏನೆಲ್ಲ ಚೇಂಜಸ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ಕಾಮನ್ ಆಗಿ ನಾವು ಯೂಸ್ ಮಾಡುವಂತಹ ಗೂಡ್ಸ್ ಮತ್ತೆ ಸರ್ವಿಸಸ್, ಇದರಲ್ಲಿ ಮೇಜರ್ ಚೇಂಜಸ್ ಅನ್ನ ಅಥವಾ ಮೇಜರ್ ರಿಲೈಫ್ ನ ಮಾಡಲಾಗಿದೆ. ಅಂದ್ರೆ ನಾವು ಡೈಲಿ ಯೂಸ್ ಮಾಡುವಂತಹ ಐಟಮ್ಸ್ ಅಲ್ಲಿ GST ಅನ್ನ ರೆಡ್ಯೂಸ್ ಮಾಡಿದ್ದಾರೆ. ಎಸ್ಪೆಷಲಿ ಇನ್ ದ ಪ್ಯಾಕೇಜ್ಡ್ ಫುಡ್ಸ್. ಪ್ಯಾಕೇಜ್ಡ್ ಫುಡ್ ಆಗಿರ್ಬೋದು ಅಥವಾ ಶಾಂಪೂ, ಏರ್ ಆಯಿಲ್, ಬೈಸಿಕಲ್, ಕಿಚನ್ ವೇರ್ಸ್ ಅಂಡ್ ಜ್ಯೂಸ್ ಅಲಾಂಗ್ ವಿತ್ ದಟ್ ಬಟರ್ಸ್ ಆಗಿರ್ಬೋದು, ಕೊಕೊನಟ್ ವಾಟರ್ ಆಗಿರ್ಬೋದು, ಪಾಸ್ತಾ, ನಟ್ಸ್, ಈ ರೀತಿಯಾದಂತಹ ಪ್ರಾಡಕ್ಟ್ ಅಲ್ಲಿ GST ಅನ್ನ 5% ಗೆ ರೆಡ್ಯೂಸ್ ಮಾಡಲಾಗಿದೆ. ಎರಡನೇದಾಗಿ ಮೆಡಿಕಲ್ ಐಟಮ್ಸ್ ಗಳು. ಮೆಡಿಕಲ್ ಐಟಮ್ಸ್ ಗಳನ್ನ ಮುಂಚೆ 12% ಸ್ಲ್ಯಾಬ್ ನ GST ಅಡಿಯಲ್ಲಿ ಇತ್ತು, ಈಗ 12% ಇಂದ 5% GST ಗೆ ತಗೊಂಡ್ಬಂದಿದ್ದಾರೆ. ಕೆಲವೊಂದು ಪ್ರಾಡಕ್ಟ್ಸ್ ಗಳು 0% GST ಅಲ್ಲೂ ಕೂಡ ನಾವು ನೋಡ್ಬೋದಾಗತ್ತೆ. ಸೊ ಆಕ್ಸಿಜನ್ ಆಗಿರ್ಬೋದು, ಗೇಜಸ್ ಆಗಿರ್ಬೋದು, ಬ್ಯಾಂಡೇಜು ಮತ್ತೆ ಡಯಾಗ್ನೋಸ್ಟಿಕ್ ಕಿಟ್ಸ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ರೆಡ್ಯೂಸ್ ಮಾಡಿದ್ದಾರೆ. ಅಂಡ್
33 ಲೈಫ್ ಸೇವಿಂಗ್ ಡ್ರಗ್ಸ್ ಗಳನ್ನು ಕೂಡ 5% GST ಗೆ ಇಳಿಸಲಾಗಿದೆ. ಥರ್ಡ್ಲಿ, ಅಲ್ಟ್ರಾ ಹೈ ಟೆಂಪರೇಚರ್ ಪ್ರಾಡಕ್ಟ್ಸ್ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಮಿಲ್ಕ್ ಆಗಿರ್ಬೋದು, ಪನ್ನೀರು, ಪಿಜ್ಜಾ ಬ್ರೆಡ್, ಚಪಾತಿ, ಖಾಕ್ರಾ, ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳಿಗೆ GST ಅನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಲಾಗಿದೆ. ಅಂದ್ರೆ ಈ ಪ್ರಾಡಕ್ಟ್ಸ್ ಗಳಿಗೆ 0% GST ಆಗಿದೆ. ಸೊ ಇದರಿಂದ ಕಾಮನ್ ಪೀಪಲ್ಗೆ ಅಥವಾ ಮಿಡಲ್ ಕ್ಲಾಸ್ ಪೀಪಲ್ಗೆ ಅಂಡ್ ಈಗಿನ ಯಂಗರ್ ಜನರೇಷನ್ ಗೆ ಹೆಲ್ಪ್ ಆಗುತ್ತೆ. ಫುಡ್ ಅಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ನಮ್ಗೆ ಏನೆಲ್ಲ ಪ್ರಾಡಕ್ಟ್ಸ್ ಬೇಕು ಅದರ ರೇಟ್ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಹೌಸ್ ಹೋಲ್ಡ್ ಗೂಡ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಹೌಸ್ ಹೋಲ್ಡ್ ಗೂಡ್ಸ್ ಗಳಲ್ಲಿ ಶಾಂಪೂಸ್ ಗಳನ್ನ ಯೂಸ್ ಮಾಡ್ತೀವಿ, ಬೈಸಿಕಲ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಕಿಚನ್ ವೇರ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಸೋಪ್ಸ್ ಗಳು, ಇದನ್ನು ಕೂಡ 5% ಗೆ ರೆಡ್ಯೂಸ್ ಮಾಡಲಾಗಿದೆ. ನಂತರ ವೈಟ್ ಗೂಡ್ಸ್ ಗಳು, ವೈಟ್ ಗೂಡ್ಸ್ ಅಂತ ಹೇಳಿದ್ರೆ ಐಲಿ ಕಾಸ್ಟ್ಲಿಯೆಸ್ಟ್ ಗೂಡ್ಸ್ ಅಂದ್ರೆ AC ಆಗಿರ್ಬೋದು, ಟಿವಿ, ಡಿಶ್ ವಾಷರ್ಸ್, ಇದೆಲ್ಲ ಇದೆಯಲ್ಲ, ಇದನ್ನ ನಾವು ವೈಟ್ ಗೂಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ವೈಟ್ ಗೂಡ್ಸ್ ಮತ್ತೆ ಆಟೋಮೊಬೈಲ್ಸ್ ಅಲ್ಲೂ ಕೂಡ GST ಅನ್ನ ಕಡಿಮೆ ಮಾಡಿದ್ದಾರೆ. AC, ಟಿವಿ, ಡಿಶ್ ವಾಷರ್ಸ್ ಇದರಲ್ಲಿ ಮುಂಚೆ 28% ಆಫ್ ದ GST ಇತ್ತು, ಇವಾಗ ಅದನ್ನ 18% ಗೆ ತಗೊಂಡ್ಬರಲಾಗಿದೆ. ನಂತರ ಸ್ಮಾಲ್ ಕಾರ್ಸ್ ಗಳು, ಸ್ಮಾಲ್ ಕಾರ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಪೆಟ್ರೋಲ್ ಅಪ್ ಟು 1200cc. ಯಾವ ಕಾರು ಪೆಟ್ರೋಲ್ ಕಾರ್ ಇದ್ರೆ ಅದ್ರದ್ದು ಇಂಜಿನ್ 1200cc ಇದ್ರೆ, ಅಲಾಂಗ್ ವಿತ್ ದಟ್ ಡೀಸೆಲ್ ಏನಾದ್ರು ಇದ್ರೆ 1500cc ಇದ್ರೆ, ಇದರ GST ಬಂದ್ಬಿಟ್ಟು 18% ಗೆ ರೆಡ್ಯೂಸ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಮೋಟಾರ್ ಸೈಕಲ್ ಏನಾದ್ರು ಲೆಸ್ ದನ್ 350cc ಇದ್ರೆ ಅದಕ್ಕೂ ಕೂಡ 18% ನ ಇಳಿಸಲಾಗಿದೆ. ಅಂದ್ರೆ 18% ಸ್ಲ್ಯಾಬ್ ಗೆ ತಗೊಂಡ್ಬರಲಾಗಿದೆ. ಅಲಾಂಗ್ ವಿತ್ ದಟ್ ಆಟೋಮೊಬೈಲ್ ಪಾರ್ಟ್ಸ್ ಗಳನ್ನ ಕೂಡ 18% ಸ್ಲ್ಯಾಬ್ ಗೆ ಇಳಿಸಲಾಗಿದೆ. ಅಂಡ್ ಈಗ ಬೆಳೀತಾ ಇರುವಂತಹ ಆಕ್ಟಿವಿಟೀಸ್ ಗಳು, ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಗಳು ಜಾಸ್ತಿ ಆಗ್ತಿದೆ, ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದೆ. ಎವ್ರಿಬಡಿ ನೀಡ್ಸ್ ಅ ಸಪರೇಟ್ ಹೌಸ್, ಕರೆಕ್ಟ್ ಅಲ್ಲ? ಸೊ ಈ ತರ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟೀಸ್ ಗೆ ಬೇಕಾಗಿರುವಂತಹ ಸಿಮೆಂಟ್ ಆಗಿರ್ಬೋದು, ಸ್ಟೀಲ್ಸ್ ಆಗಿರ್ಬೋದು, ಇದರ GST ಅನ್ನ ಕೂಡ ರೆಡ್ಯೂಸ್ ಮಾಡಲಾಗಿದೆ. ಮುಂಚೆ 28% ಸ್ಲ್ಯಾಬ್ ಅಂಡರ್ ಅಲ್ಲಿ ಇತ್ತು, ಈಗ 18% ಸ್ಲ್ಯಾಬ್ ಅಂಡರ್ ಗೆ ತಗೊಂಡ್ಬಂದಿದ್ದಾರೆ. ಇನ್ನು ಲಕ್ಸುರಿ ಕಾರ್ಸ್ ಗಳ ಸ್ಲ್ಯಾಬ್ ಬಂದ್ಬಿಟ್ಟು 40%, ಬಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ. ಇನ್ನು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ 5% GST ಅಂಡರ್ ಅಲ್ಲೇನೆ ಇದೆ. ಇನ್ನ ಇನ್ಶೂರೆನ್ಸ್ ಅಂಡ್ ಸರ್ವಿಸಸ್, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಇದಕ್ಕೆ ನೋ GST ಅನ್ನ ತಗೊಬಂದಿದ್ದಾರೆ. ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ GST ಇರೋದಿಲ್ಲ. ಜಿಮ್ಮು, ಸಲೂನ್, ಬಾರ್ಬರ್ ಶಾಪ್, ಯೋಗ ಕ್ಲಾಸಸ್ ಇದಕ್ಕೆಲ್ಲದಕ್ಕೂ 18% GST ಇದ್ದಿದ್ದನ್ನ 5% GST ಗೆ ತಗೊಂಡ್ಬಂದಿದ್ದಾರೆ. ಸೊ ಇದರಿಂದ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು 18% GST ಇಂದ 5% GST ಗೆ ಇಳಿಸಿದ್ದಾರೆ. ನೆಕ್ಸ್ಟ್ ಸೆಕ್ಟರ್ ಸ್ಪೆಸಿಫಿಕ್ ರಿಫಾರ್ಮ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಮ್ಯಾನ್ ಮೇಡ್ ಏನಾದ್ರೂ ಫೈಬರ್ ಇದ್ರೆ ಅದನ್ನ 18% GST ಇಂದ 5% GST ಗೆ ಇಳಿಸಿದ್ದಾರೆ. ಅದೇ ಏನಾದ್ರೂ ಯಾರ್ನ್ ಆದ್ರೆ 12% ಇಂದ 5% ಗೆ ಇಳಿಸಿದ್ದಾರೆ. ನೆಕ್ಸ್ಟ್ ಫರ್ಟಿಲೈಸರ್ಸ್ ಇನ್ಪುಟ್ ಗಳನ್ನ 5% GST ಅಂಡರ್ ಅಲ್ಲಿ ತಗೊಬಂದಿದ್ದಾರೆ. ಅಂಡ್ ಲಕ್ಸುರಿಯಸ್ ಕಾರ್ 40% ಅಲ್ಲಿ ಇದೆ, ಏರ್ ಕ್ರಾಫ್ಟ್ ಆಗಿರ್ಬೋದು, ಅಂಡ್ ಟೊಬ್ಯಾಕೋ, ಪಾನ್ ಮಸಾಲ, ಗುಟ್ಕಾ, ಲಕ್ಸುರಿ ಕಾರ್ಸ್ ಗಳು ಅಂದ್ರೆ ಲಕ್ಸುರಿ ಐಟಮ್ಸ್ ಮತ್ತೆ ಸಿನ್ ಗೂಡ್ಸ್ ಗಳನ್ನ 40% GST ಸ್ಲ್ಯಾಬ್ ಅಡಿಯಲ್ಲಿ ಇಡಲಾಗಿದೆ. ನೆಕ್ಸ್ಟ್ ರಾಷನಲೈಸೇಷನ್ ಆಫ್ GST ಸ್ಲ್ಯಾಬ್ ಅನ್ನ ನಾವು ನೋಡ್ಕೊಂಡ್ರೆ 5%, 12%, 18%, 28% ಈ ರೀತಿಯಾದಂತಹ ಇದ್ದಂತಹ ಸ್ಲ್ಯಾಬ್ ಅನ್ನ ಜಸ್ಟ್ 2 ಸ್ಲ್ಯಾಬ್ ಅಂಡರ್ ಅಲ್ಲಿ ತಂದಿದ್ದಾರೆ, ದಟ್ ಇಸ್ 5% ಅಂಡ್ 18%. ಸೊ 2 ಸ್ಲ್ಯಾಬಿನ ಅಡಿಯಲ್ಲಿ ತಗೊಂಡ್ಬಂದಿದ್ದಾರೆ. ಅಲಾಂಗ್ ವಿತ್ ದಟ್ 40% ಗೆ ಇಳಿಸಿದ್ದಾರೆ. ಅಂದ್ರೆ ಲಕ್ಸುರಿ ಗೂಡ್ಸ್ ಮತ್ತೆ ಸಿನ್ ಗೂಡ್ಸ್ ಗಳನ್ನ 40% ಗೆ ತಗೊಂಡ್ಬಂದಿದ್ದಾರೆ. ಸೊ ಈ ಮೂರನ್ನ ನಾವು ಇನ್ಮೇಲೆ GST ಅಡಿಯಲ್ಲಿ ನೋಡ್ಬೋದಾಗತ್ತೆ. ಈಗ ತಂದಿರುವಂತಹ GST ರಿಫಾರ್ಮ್ಗೆ ಇಂಡಸ್ಟ್ರಿಯಲ್ ರೆಸ್ಪಾನ್ಸ್ ಯಾವ ತರ ಬಂದಿದೆ ಅಂತ ಹೇಳಿದ್ರೆ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ CII ಇದರ ಪ್ರಕಾರ ಈಗ ತಂದಿರುವಂತಹ ರಿಫಾರ್ಮ್ ಡಿಮ್ಯಾಂಡ್ ಅನ್ನ ಇನ್ಕ್ರೀಸ್ ಮಾಡುತ್ತೆ, ಈಸ್ ಆಫ್ ಕಂಪ್ಲೇಂಟ್ಸ್ ನ ಮತ್ತೆ ಜಾಬ್ ಕ್ರಿಯೇಷನ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಸೊ ಎಷ್ಟು ಟ್ಯಾಕ್ಸ್ ಕಟ್ ಆಗುತ್ತೆ, ಯಾವ ಯಾವ ಏರಿಯಾದಲ್ಲಿ ಟ್ಯಾಕ್ಸ್ ಅನ್ನು ಚೇಂಜಸ್ ಮಾಡ್ತಿದ್ದಾರೆ, ಇದೆಲ್ಲ ಗೊತ್ತಾಯ್ತು. ಹೌ ಇಟ್ ಇಸ್ ಇಂಪ್ಯಾಕ್ಟ್
ಸೊ ಇದರಿಂದ ಈಗ ತಂದಿರುವಂತಹ GST ರಿಫಾರ್ಮ್ಸ್ ಇಂದ ಸೊಸೈಟಲ್ ಅಲ್ಲಿ ಕನ್ಸಂಪ್ಷನ್, ಕಂಪ್ಲೇಂಟ್ಸ್ ಮತ್ತೆ ಜಾಬ್ ಕ್ರಿಯೇಷನ್ ಜಾಸ್ತಿ ಆಗುತ್ತೆ. ಮೊದಲನೇ ಇಂಪ್ಯಾಕ್ಟ್. ಇದರಿಂದ ಮಿಡಲ್ ಕ್ಲಾಸ್ ಕನ್ಸ್ಯೂಮರ್ಸ್ ಗೆ ಹೆಲ್ಪ್ ಆಗುತ್ತೆ. ನ್ಯಾಪ್ಕಿನ್ಸ್ ಆಗಿರ್ಬೋದು, ಸಾಸ್ ಆಗಿರ್ಬೋದು, ಪಾಸ್ತಾ, ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಇನ್ನು ಕೂಡ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಹೋಗುತ್ತೆ. ಇದರಿಂದ ಹೆಲ್ತ್ ಸೆಕ್ಟರ್ ಅಲ್ಲೂ ಕೂಡ ನಮ್ಗೆ ಬೇಸಿಕ್ ಆಗಿ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಗಳು ಈಸಿಯಾಗಿ ಸಿಗ್ತಾ ಹೋಗುತ್ತೆ. ನಮ್ಗೆ ಬೇಕಾಗಿರುವಂತಹ ಮೆಡಿಸಿನ್ಸ್ ಗಳಾಗಿರ್ಬೋದು ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು, ಇದರಲ್ಲೂ ಕೂಡ 0 GST ಅಥವಾ 5% GST ಅನ್ನು ಅಷ್ಟೇನೆ ನೋಡ್ಬೋದಾಗತ್ತೆ. ನಂತರ ಫಾರ್ಮರ್ಸ್ ಗೆ ಫರ್ಟಿಲೈಸರ್ಸ್ ಇನ್ನು ಕೂಡ ಚೀಪ್ ಅಲ್ಲಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. MSME ಸೆಕ್ಟರ್ ಅಲ್ಲೂ ಕೂಡ ಇದು ಒಂದು ಚೇಂಜಸ್ ಅನ್ನ ತರಲಾಗತ್ತೆ. ನಂತರ ಗವರ್ಮೆಂಟ್ ಯಾವ ರೀತಿಯಾದಂತಹ ಇನಿಷಿಯೇಟಿವ್ಸ್ ನ ಇದಕ್ಕೆ ಲಿಂಕ್ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ಡಿಜಿಟಲ್ GST ಕಂಪ್ಲೇಂಟ್ಸ್. ಡಿಜಿಟಲ್ GST ಕಂಪ್ಲೇಂಟ್ಸ್ ಇಂದ ಇನ್ವಾಯ್ಸಿಂಗ್ ಆಗಿರ್ಬೋದು, ಆಟೋಮೇಟೆಡ್ ರೀಫಂಡ್ಸ್ ಆಗಿರ್ಬೋದು, ಇದೆಲ್ಲದನ್ನು ತರ್ತಿದೆ. ಇದು ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನಂತರ ಎರಡನೇದಾಗಿ GSTN, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್. ಇದು ರಿಯಲ್ ಟೈಮ್ ಡಿಜಿಟಲ್ ರೆಕಾರ್ಡ್ಸ್ ಮತ್ತೆ ಬಿಗ್ ಡಾಟಾ ಅನಾಲಿಟಿಕ್ಸ್ ನ ಮಾಡುತ್ತೆ. ಮೂರನೇದು ಮೇಕ್ ಇನ್ ಇಂಡಿಯಾ ಅಂಡ್ MSME ಪುಷ್. ಲೋವರ್ ಟ್ಯಾಕ್ಸ್ ಅನ್ನ ತಗೊಂಡ್ಬರೋದ್ರಿಂದ ಮೇಕ್ ಇನ್ ಇಂಡಿಯಾ ನ ಅಚೀವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನಂತರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಇದರಿಂದ ಭಾರತದಲ್ಲಿ ಬಿಸ್ನೆಸ್ ಪ್ರಮೋಟ್ ಮಾಡೋದು ಅಂಡ್ ಜಾಬ್ ಕ್ರಿಯೇಷನ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಸೊ ಯಾವ ರೀತಿಯಲ್ಲಿ ಇದನ್ನ ಇಂಪ್ಲಿಮೆಂಟೇಷನ್ ಮಾಡಬಹುದು ಅಂತ ಹೇಳಿದ್ರೆ, GST ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸೊ GST ಲಿಟ್ರೇಚರ್ ನ ಅಥವಾ GST ಲಿಟ್ರಸಿಯನ್ನ ಇಂಪ್ರೂವ್ ಮಾಡಬೇಕು. ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ತರಬೇಕು. ಕೇರಳದಲ್ಲಿ ಇತ್ತೀಚೆಗೆ ಕೇರಳ ಡಿಜಿ ಮಾಡೆಲ್ ನ ತಗೊಂಡ್ಬಂದಿದ್ದಾರೆ. ಅದೇ ರೀತಿ ಕರ್ನಾಟಕ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲೂ ಕೂಡ ನಾವು ಈ ರೀತಿಯಾದಂತಹ ಮಾಡೆಲ್ಸ್ ಗಳನ್ನ ಅಥವಾ ಸೆಂಟ್ರಲ್ ಗವರ್ಮೆಂಟ್ GST ನ ಪ್ರಮೋಟ್ ಮಾಡೋದಕ್ಕೆ ಈ ರೀತಿಯಾದಂತಹ ಮಾಡೆಲ್ ಅನ್ನ ತಗೊಂಡ್ಬರ್ಬೇಕು. ವಾಲಂಟಿಯರ್ ಬೇಸ್ GST ಲಿಟ್ರಸಿಯನ್ನ ಪ್ರಮೋಟ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ನಂತರ GST ಸುವಿಧಾ ಕೇಂದ್ರಗಳನ್ನ ತಗೊಂಡ್ಬರ್ಬೇಕು. ಇದರಿಂದ ಸ್ಮಾಲ್ ಬಿಸ್ನೆಸ್ ಮಾಡ್ತಿರ್ತಾರಲ್ವ, ಅವ್ರಿಗೆ GST ಬಗ್ಗೆ ಗೊತ್ತಿರಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಂತರ ಜನ್ಧನ್ ಆಧಾರ್ UPI ರೀಫಂಡ್ಸ್ ಆಗಿರ್ಬೋದು, ಪೇಮೆಂಟ್ಸ್ ಆಗಿರ್ಬೋದು, ಇದನ್ನ ಪ್ರಾಪರ್ ಆಗಿ ಈಸಿ ವೇ ಅಲ್ಲಿ ಮಾಡ್ಬೇಕು ಅಂದ್ರೆ GST ರಿಫಾರ್ಮ್ಸ್ ನ ಈ ಜನ್ಧನ್ ಆಧಾರ್ UPI ಜೊತೆಗೆ ಇಂಟಿಗ್ರೇಟ್ ಮಾಡ್ಬಿಟ್ಟು ಪ್ರಮೋಟ್ ಮಾಡ್ಬೇಕು. ಯಾರೆಲ್ಲ ಟ್ಯಾಕ್ಸ್ ಎವಿಷನ್ಸ್ ಮಾಡ್ತಿರ್ತಾರೆ ಅವ್ರಿಗೆ AI ಬೇಸ್ಡ್ ಅನಾಲಿಟಿಕ್ಸ್ ಗಳನ್ನ ತಗೊಂಡ್ಬಂದ್ಬಿಟ್ಟು ಟ್ಯಾಕ್ಸ್ ಎವಿಷನ್ ನ ಕಂಟ್ರೋಲ್ ಮಾಡ್ಬೇಕು. ಸೊ ಪ್ರಾಪರ್ ಟೆಕ್ನಾಲಜಿ ಅಲಾಂಗ್ ವಿತ್ GST ರಿಫಾರ್ಮ್ ಎರಡು ಬ್ಯಾಲೆನ್ಸ್ಡ್ ಆಗಿ ವರ್ಕ್ ಮಾಡಿದ್ರೆ ನಾವು ಭಾರತದಲ್ಲಿ ಏನಾದ್ರೂ ಚೇಂಜಸ್ ಅನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಇದರಿಂದ ಗೊತ್ತಾಗುತ್ತೆ. ಸೊ ಇದಿಷ್ಟು ಈಗ ತಂದಿರುವಂತಹ GST ರಿಫಾರ್ಮ್ ನ ಬಗ್ಗೆ. ಸೊ 2 ಸ್ಲ್ಯಾಬ್ ಸಿಸ್ಟಮ್ ನ ಇಲ್ಲಿ ತಗೊಂಡ್ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅಂಡ್ GST ಯಾವ್ದ್ಯಾವ್ದ್ರ ಮೇಲೆ ಎಷ್ಟೆಷ್ಟು ರೆಡ್ಯೂಸ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಯ್ತು. GST ಕೌನ್ಸಿಲ್ ಬಗ್ಗೆ ಕೂಡ ನಮಗೆ ಗೊತ್ತಾಯ್ತು. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ GST ಕೌನ್ಸಿಲ್ ಬಗ್ಗೆ ಡೀಟೇಲ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. GST ಎವಲ್ಯೂಷನ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ಈಗ ತಂದಿರುವಂತಹ ಚೇಂಜಸ್ ಬಗ್ಗೆ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಈಗ ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ನ ನೋಡ್ಕೊಳ್ಳೋಣ. 56th GST ಕೌನ್ಸಿಲ್ ಮೀಟಿಂಗ್ ಇಂಟ್ರೊಡ್ಯೂಸ್ಡ್ ವಿಚ್ ಕೀ ರಿಫಾರ್ಮ್ಸ್. ಸೊ ಈಗ ಆಗ್ತಿರೋದು 56ನೇ. 3 ಸ್ಲ್ಯಾಬ್ ಸಿಸ್ಟಮ್ ಅಲ್ಲ, 2 ಸ್ಲ್ಯಾಬ್ ಸಿಸ್ಟಮ್, 40% ಡಿಮೆರಿಟ್ ಗುಡ್ಸ್. ಇಟ್ ಇಸ್ ದ ಕರೆಕ್ಟ್ ಆನ್ಸರ್. ಥರ್ಡ್ ಆಪ್ಷನ್ ಸಿಂಗಲ್ ಫ್ಲಾಟ್, ನೋ. ಅಬಾಲಿಶ್ GST ಆನ್ ಆಲ್ ಫುಡ್ ಪ್ರಾಡಕ್ಟ್ಸ್, ಇಲ್ಲ. ಸೊ ಆಪ್ಷನ್ ಬಿ 2 ಸ್ಲ್ಯಾಬ್ ಸಿಸ್ಟಮ್. ಯಾವ್ದ್ಯಾವ್ದು 2 ಸ್ಲ್ಯಾಬ್ ಸಿಸ್ಟಮ್ ಅಂತ ಹೇಳಿದ್ರೆ 5% ಅಂಡ್ 18%. 40% ಯಾವ್ದಕ್ಕೆ, ಯಾವ್ದೆಲ್ಲ ಲಕ್ಸುರಿ ಗೂಡ್ಸ್ ಇರುತ್ತೆ ಅದಕ್ಕೆ, ಮತ್ತೆ ಸಿನ್ ಗೂಡ್ಸ್ ಇರುತ್ತೆ ಅದಕ್ಕೆ. ಸೊ ಇದಿಷ್ಟು ನಮ್ಗೆ GST ರಿಫಾರ್ಮ್ 2.0 ಬಗ್ಗೆ. ಇದೇ ರೀತಿಯಾದಂತಹ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.